ತಾಲೂಕು ಆರೋಗ್ಯ ಸಂಘದ ಒಂದು ಚಿಕ್ಕದು ಎಲ್ಲರೂ ದಯಮಾಡಿ ಎಲೆಕ್ಷನ್ ಇದೆ, ಚುನಾವಣೆ. ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಸಚಿವರು ಆದಂತಹ ಕೃಷಿ ಸಚಿವರು ಆದಂತಹ ವಹಿಸಿಕೊಂಡಿರ್ತಕ್ಕಂಥ ಎನ್ ಚಲುವರಾಯಸ್ವಾಮಿ ಅವರಿಗೆ ಈ ಕಾರ್ಯಕ್ರಮದ ಪ್ರಯುಕ್ತ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಗಳಿಗೂ ಕೂಡ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಾಗೂ ಸುನೀಲ್ ಶ್ರೀಕಾಂತ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಮತ್ತೊಬ್ಬರಾದಂಥ ನಮ್ಮ ನಾಗಮಂಗಲದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಜೇಶ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂಥ ಜಯರಾಮ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಉಪಾಧ್ಯಕ್ಷರಾದಂಥ ದಿನೇಶ್ ಹಾಗೂ ಕಾರ್ಯಾಧ್ಯಕ್ಷರಾದಂಥ ರಾಧಾಕೃಷ್ಣ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಖಜಾಂಚಿ ಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದ ಪ್ರಯುಕ್ತ ತಾಲೂಕಿನ ನೆಚ್ಚಿನ ಚುನಾವಣಾದಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡಲು ಬಂದಿದ್ದಾರೆ. ಚಂದ್ರಶೇಖರ್ ಅವರೇ, ರಾಜೇಶ್ ಅವರೇ, ಲಕ್ಷ್ಮೀಕಾಂತ್ ಅವರೇ, ಚಂದ್ರು ಅವರೇ, ಎಲ್ಲ ಈಡಿಗ ಸಮಾಜದ ಎಲ್ಲ ಮುಖಂಡರೇ, ನನ್ನ ಅಣ್ಣ ತಮ್ಮದಿರೇ, ನಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ತಮ್ಮ ಮತ ಕೊಟ್ಟು ಜೈ ಶ್ರೀರಾಮ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು. ನಮ್ಮ ಅಭ್ಯರ್ಥಿಯಾದಂಥ ವೆಂಕಟರಮಣೇಗೌಡರು ಚಂದ್ರು ಅವರೇ, ನಮ್ಮ ಹಿರಿಯ ಮಾಜಿ ಶಾಸಕರಾದಂಥ APC ಚಂದ್ರಶೇಖರ್ ಅವರೇ, ರಾಜೇಶ್ ಅವರೇ, ಶ್ರೀನಿವಾಸ್ ಅವರೇ, ನೀವು ಬಹುಶಃ ಮೊದಲಿಂದಲೂ ನನ್ನ ಜೊತೆ ಇದ್ದೀರ. 99ರಿಂದಲೂ ಸ್ವಲ್ಪ ಸಣ್ಣ ಪುಟ್ಟ ಬಿಟ್ಟರೆ 100% ನನ್ನ ಜೊತೆ ನಡೆಸಿದ್ದೀರಿ. ನಾನು ನಿಮ್ಮನ್ನು ದಯಮಾಡಿ ಕ್ಷಮಿಸಬೇಕು. ಇಲ್ಲಾಂದರೆ ನಾನು ಕೆಲಸದ ಒತ್ತಡದಲ್ಲಿ ಹೆಚ್ಚು ಸಂಪರ್ಕ ಮಾಡೋಕ್ಕಾಗಿಲ್ಲ, ನೀವು ಹೇಳಿದ್ದೆ ಅಟೆಂಡ್ ಮಾಡೋಕ್ಕಾಗಿಲ್ಲ. ಪ್ರತಿಯೊಬ್ಬರು ದಯವಿಟ್ಟು ಮುಂದೆ 4 ವರ್ಷ ಆತಂಕ ಇಲ್ಲ ಇಲ್ಲ ಚುನಾವಣೆ ಮಾತ್ರ ಕೇಳ್ತೀವಿ, ಬೇರೆ ಏನು ಕೇಳಲ್ಲ. ಮಂಡ್ಯದಲ್ಲಿ ಚುನಾವಣಾ ಕಣ ರಂಗೇರಿದೆ. ಕಾಲಿಗೆ ಚಕ್ರ ಕಂಡುಕೊಂಡಂತೆ ಸ್ಟಾರ್ ಚಂದ್ರು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಕ್ಷೇತ್ರವನ್ನು ಸುತ್ತಿ ಪ್ರಚಾರವನ್ನು ಮಾಡಿದ್ದಾರೆ. ಹಾಗಾದರೆ ಜನರ ಹಿಂಟ್ ಏನು, ಗೆಲುವಿನ ಹಿಂಟ್ ಸಿಕ್ಕಿದೆಯಾ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ. ಸರ್, ಈಗಾಗಲೇ ಕ್ಷೇತ್ರವನ್ನು ಸುತ್ತಿದಿರಿ, ಪ್ರಚಾರವನ್ನು ಮಾಡಿದಿರಿ, ಗೆಲುವಿನ ಹಿಂಟ್ ಸಿಕ್ಕಿದೆಯಾ ಸರ್?
100ಕ್ಕೆ 100 ಇಂಟು ಸಿಕ್ಕಿದೆ. ಇವತ್ತು ನಮ್ಮ ಚಲವಣ್ಣರ ಜೊತೆ ಸೇರಿ ತುಪ್ಪದ ಮೇಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋ ಎಲ್ಲ ಗ್ರಾಮಸ್ಥರನ್ನು ಭೇಟಿ ಮಾಡಿದೆ. ಅವರು ಆಶೀರ್ವಾದ ಮಾಡಿದರು. ನಂದು ಇದೇ ತಾಲೂಕು, ಇದೇ ಪಕ್ಕದೂರೇ, ನಿಮ್ಮನೆ ಮಗ ಗೆಲ್ಲಿಸಿ ಇದು ಮಾಡಿಕೊಡಿ ಅಂತ ಕೇಳಿದ್ದೀನಿ. ಸರ್, ಇವತ್ತು ಚಲುವರಾಯಸ್ವಾಮಿ ಅವರ ಜೊತೆ ಸೇರಿ ಪ್ರಚಾರ ಮಾಡ್ತಾ ಇದ್ದೀರಿ. ಓದಲೆಲ್ಲ ರೆಸ್ಪಾನ್ಸ್ ಆಗಿದೆ ಸರ್? ರೆಸ್ಪಾನ್ಸ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲರೂ ಜನ ನೀವು ಬಂದಿದ್ರೇನೋ ನೋಡಿದಿರಿ, ಚೆನ್ನಾಗಿದೆ. ಸರ್, ರಾಹುಲ್ ಗಾಂಧಿ ಅವರು 17ನೇ ತಾರೀಕು ಬರ್ತಾರೆ. ಅವ್ರು ಬಂದರೆ ಯಾವ ರೀತಿ ಲಾಭ ಆಗುತ್ತೆ? ಸಮಾವೇಶ ಹೇಗಿರುತ್ತೆ ಸರ್? 17ನೇ ತಾರೀಕು ಬರ್ತಾರೆ ಅಂತ ಹೇಳಿ ನಮ್ಮ ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಎಲ್ಲರೂ ಹೇಳಿದ್ದಾರೆ. ಬಂದರೆ ಬಲವಾಗಿ ಒಬ್ಬ ಸಮಾವೇಶ ಹೆಚ್ಚಿನ ರೀತಿಯಲ್ಲಿ ಫಲಕಾರಿ ಆಗ್ತದೆ. ನಿಮ್ಮ ಗೆಲುವಿಗೆ ಯಾವೆಲ್ಲ ಅಂಶಗಳು ಪ್ಲಸ್ ಆಗುತ್ತೆ ಸರ್ ಅಂತ? ನಾನು ಅವತ್ತಿಂದ ಹೇಳ್ತೀನಿ, ನಮಗೆಲ್ಲ 5 ಗ್ಯಾರಂಟಿ ಕೊಟ್ಟಿದ್ವಿ. ಗ್ಯಾರಂಟಿ ಕೊಟ್ಟಿದ್ದು ಅನುಷ್ಠಾನಕ್ಕೆ ತಂದಿದೆ. ಈಗ ತಿರ್ಗಿ ಮತ್ತೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ಆ ಗ್ಯಾರಂಟಿಗಳೆಲ್ಲ ಎತ್ಕೊಂಡೋಗಿ ಅನುಕೂಲ ಆಗ್ತವೆ. ಅದರಲ್ಲೂ ಗೃಹಲಕ್ಷ್ಮಿ ವರ್ಕೌಟ್ ಆಗುತ್ತೆ ಅಥವಾ ಏನು ನಿಮ್ಮ ಗೆಲುವಿಗೆ ಸಹಕಾರಿ ಆಗುತ್ತೆ ಅನ್ನೋದೇನೋ ವಿಶ್ವಾಸ ಇದೆಯಾ? ಆ ಹಿಂಟ್ ಇದೆಯಾ ಸರ್ ಅಂತ? ಗೃಹಲಕ್ಷ್ಮಿದು 90% ಜನ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಹೋದ ಕಡೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡೀಸೇ ಭಾಗವಹಿಸ್ತಾ ಇದ್ದಾರೆ. ಇದಿಷ್ಟು ಸ್ಟಾರ್ ಚಂದ್ರ ಅವರ ಮಾತು. ಅಂದರೆ ನನಗೆ ಗೆಲುವಿನ ಹಿಂಟ್ ಸಿಕ್ಕಿದೆ ಅಂತ ಇನ್ನು ವಿಶ್ವಾಸದ ನುಡಿಯನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.